ವಾಲ್ಮೀಕಿ ಹಗರಣ ಆಗಿರ್ಬೋದು, ಅದೇ ಕಾಲಕ್ಕೆ ಮುಡ ಹಗರಣ ಆಗಿರ್ಬೋದು, ಇವೆಲ್ಲದರಿಂದನೂ ತಪ್ಪಿಸ್ಕೊಂಡಿದ್ದಾರೆ. ಸಿಕ್ಕಾಕೊಂಡಿದ್ದರು ಅವರು, ತಪ್ಪಿಸ್ಕೊಂಡಾರ. ಆದರೆ ಇನ್ನೂ ಡಿ ಕೆ ಶಿ ಅವರು ತಪ್ಪಿಸ್ಕೊಂಡಿಲ್ಲ. CBI, ED, IT ಗಳಿಂದ ಇವತ್ತು ಅವರು ಸೇವ್ ಮಾಡಿದ್ರು ಆಮೇಲೆ ದಾಳಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಎನಿ ಕಾಸ್ಟ್ ಕರ್ನಾಟಕದಿಂದ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕನ್ನೋಂಥ ಹಠ ಇವತ್ತು ಸಾಕಷ್ಟದ. ಅದಕ್ಕಾಗಿ ಇವತ್ತು ಒಂದಾಗ್ರಿ ಅಂತ ಹೇಳಿ ಬಂದಿದ್ದಾರೆ. ಅಲ್ಲಿಯ ಅದರ ಅಧ್ಯಕ್ಷ ನಿತಿನ್ ನಬೀನ್ ನೋಡ್ತಾ ಇದ್ರು ಡೆವಲಪ್ಮೆಂಟ್ ಅಲ್ಲಿದ್ದು ಸರಿ ಒಂದಾಗಬೇಕು ಅಂತ ಆರ್ಡರ್ ಮಾಡಿದಾಗ ಮಾತಾಡ್ತಾ ಇದ್ದಾರೆ. ಇಲ್ಲೂ ಪರಿಸ್ಥಿತಿ BJPಯಲ್ಲಿದ್ದಾಗ ಇಲ್ಲೂ ಅದ. ಅದಕ್ಕೆ ಆದರೆ ಇಲ್ಲಿ ಒಂದು ಏನಪ್ಪ ಅಂದರೆ ಅಧಿಕಾರದ ಕೈಯಲ್ಲೇ ಒಂದು ಏನಾದರೂ ದೋಷಗಳು ಎದ್ದು ಕಾಣ್ತಾ ಇಲ್ಲ ಅನ್ನೋದಷ್ಟು ಸತ್ಯ ಅದ. ಹೀಗಾಗಿ ಈಗ ಇರುವಂಥದ್ದು ಏನಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರಿಗೂ ಸಹಿತ ಆಗಬೇಕು. ಹೌದು, ಅನ್ಯಾಯ ಆಗಬಾರ್ದು ಅವ್ರಿಗೂ. ಹಾಗಾದ್ರೆ ಮಾಡುವುದೇನಿಲ್ಲ. ಅವರಿಗೆ CM ಮಾಡಿದರೆ, ಮನಸ್ಸಿಂದ ಸಿದ್ದರಾಮಯ್ಯ ಮಾಡಿದರೆ ಏನೂ ತೊಂದರೆ ಇಲ್ಲ. ಹೇಗಾದರೂ ಇಬ್ಬರು ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲೇ ಸಿದ್ದರಾಮಯ್ಯರ ಒಪ್ಪಿಗೆ ಇಲ್ಲ. ಇಲ್ಲ ಬೇರೆ ಯಾವುದೋ ದಲಿತ ಕಾರಣ ಮಧ್ಯ ಆಡೋ ಪ್ರಸಂಗ ಬಂದ್ರೆ ಕಾಂಗ್ರೆಸ್ನ ಈ 2 ವರ್ಷಗಳ ಸಾಧ್ಯ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಸೋಲೊಂದು ನಿಶ್ಚಿತ ಆಗ್ತದೆ. ಅದಕ್ಕೆ ಕಾಂಗ್ರೆಸ್ ಉಳಿಬೇಕಾಗಿತ್ತು 2028ರಲ್ಲಿ. ಮತ್ತು ನಮ್ಮ DCM ಡಿ ಕೆ ಶಿ ಅವ್ರಿಗೆ ಇನ್ನೂ ಅವಕಾಶಗಳಿದ್ದಾವೆ. ಮಧ್ಯದಾಗೆ ಈ 2 ವರ್ಷಗಳಲ್ಲೇ